ಕೂಡ ಕಾಡ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ಪಾಕಿಸ್ತಾನ ಉಗ್ರರ ನೆಲೆಗಳನ್ನ ಸದ್ಯ ಭಾರತೀಯ ಸೇನೆ ಧ್ವಂಸ ಮಾಡಿದೆ ಅನ್ನೋದ್ರ ಮಾಹಿತಿ ಇದೆ. ಬೆಳ್ಳಂಬೆಳಗ್ಗೆ ಟೆರರ್ ಲಾಂಚ್ ಪ್ಯಾಡ್ ಅನ್ನ ಆ ಲಾಂಚ್ ಪ್ಯಾಡ್ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನ ಉಗ್ರರ ನೆಲೆಗಳನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ನೋಡಿ, ಧ್ವಂಸ ಮಾಡಿರೋದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಈ ಕ್ಷಣಕ್ಕೂ ಕೂಡ ದಟ್ಟ ಹೊಗೆ ಆವರಿಸಿಕೊಂಡಿರುವಂತಹ ದೃಶ್ಯ, ಆ ಮಟ್ಟಿಗೆ ಆ ನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆದ ಬಳಿಕ ಬೆಳಗ್ಗೆ ಕಣ್ಬಿಟ್ಟಾಗ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ನಮ್ಮ ಟಾರ್ಗೆಟ್ ಆಗ ಇದ್ದಿದ್ದು ಪ್ರಮುಖ ನಗರಗಳಲ್ಲ, ಅಲ್ಲಿನ ನಾಗರಿಕರಲ್ಲ, ಬದಲಾಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರುವ ದೃಶ್ಯಗಳನ್ನ ನೋಡಿ ಭಾರತೀಯ ರಕ್ತ ಏನು ಕುದಿತಾ ಇತ್ತು. ಈ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ಯಾವಾಗ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಿತ್ತಲ್ಲ, ಆ ದೃಶ್ಯಗಳನ್ನ ನೋಡಿದಾಗ ಎಷ್ಟೋ ಜನ ಸಮಾಧಾನ ಪಟ್ಟಿದ್ದು ಕೂಡ ಇದೆ. ಈಗ ಮತ್ತಷ್ಟು ಸಮಾಧಾನ ಆಗುವಂತಹ ದೃಶ್ಯಗಳು ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆ ಅಟ್ಯಾಕ್ ಮಾಡಿರುವಂತಹ ಪರಿಣಾಮವಾಗಿ ಯಾವ ರೀತಿಯ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ. ಈ ದೃಶ್ಯಗಳನ್ನ ಕಣ್ತುಂಬಿಕೊಳ್ಬೇಕು ನೀವು, ಯಾಕಂದ್ರೆ ಭಾರತ ನಮ್ಮ ತಂಟೆಗೆ ಬಂದ್ರೆ ಬಿಡುವ ಮಾತೇ ಇಲ್ಲ ಅಂತ ಬಹಳ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದೆ. ಒಂದ್ ಹೆಜ್ಜೆ ಪಾಕಿಸ್ತಾನ ಮುಂದಕ್ಕೆ ಬಂದ್ರೆ 100 ಹೆಜ್ಜೆ ಭಾರತೀಯ ಸೇನೆ ಮುಂದಕ್ಕೆ ಹೋಗಿ ಅಟ್ಯಾಕ್ ಮಾಡ್ತಾ ಇದೆ. ಆ ಮೂಲಕ ಉತ್ತರ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಸದ್ಯ ಪ್ರಮುಖ ನೆಲೆಗಳು, ಅದು ಕೂಡ ಟೆರರ್ ಲಾಂಚ್ ಪ್ಯಾಡ್, ಅಲ್ಲಿ ಅಟ್ಯಾಕ್ ಆಗಿದ್ದು, ಅದು ಕೂಡ ಧ್ವಂಸ ಆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂ ಅಲ್ಲೇ ಇದ್ದ, ಬಟ್ ಆತ ಕೂಡ ಕಾಲ್ಕಿತ್ತಿದ್ದಾನೆ ಅಂತ ಅಲ್ಲಿನ ಪ್ರಧಾನಿ ಬಂಕರ್ನಲ್ಲಿ ವಾಸ ಮಾಡ್ತಿದ್ದಾರೆ. ಈ ಕ್ಷಣಕ್ಕೂ ಭಯದ ವಾತಾವರಣ, ಎಲ್ಲಿ ನನ್ನನ್ನು ಹೊಡೆದಾಕ್ಬಿಡ್ತಾರೋ ಅನ್ನುವಂಥ ಭಯ ಪಾಕ್ನ ಪ್ರಧಾನಿಯನ್ನ ಕೂಡ ಕಾಡ್ತಾ ಇದೆ. ಇಸ್ಲಾಮಾಬಾದ್ ಹೈಯೆಸ್ಟ್ ಸೇಫೆಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ ಪಾಕಿಸ್ತಾನದಲ್ಲಿ. ಹೇಗೆ ನಾವು ಕರ್ನಾಟಕದ ಮಟ್ಟಿಗೆ ಕಂಪೇರ್ ಮಾಡಿ ಹೇಳೋದಾದ್ರೆ ಬೆಂಗಳೂರನ್ನ ಹೇಗೆ ರಾಜಧಾನಿ ಅಂತೀವೋ, ಅಲ್ಲಿ ಪಾಕಿಸ್ತಾನದಲ್ಲಿ ಅದೇ ಪ್ರಮುಖ ಸ್ಥಳ. ಆ ಇಸ್ಲಾಮಾಬಾದ್ನಲ್ಲಿರುವಂತಹ ಬಂಕರ್ ಸೇಫ್ ಅನ್ನೋ ಕಾರಣಕ್ಕೆ ಅಲ್ಲಿ ಅಡಗಿ ಕುಳಿತಿದ್ದ ಪಾಕಿಸ್ತಾನದ ಪ್ರಧಾನಿ. ಬಟ್ ಆ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತೀಯ ಸೇನೆ ನಿನ್ನೆ ಅಟ್ಯಾಕ್ ಮಾಡಿರುವಂತಹ ಪರಿಣಾಮ ಇಸ್ಲಾಮಾಬಾದ್ ಪ್ರಮುಖ ನಗರನೇ ಉಡಿಸಾಕ್ಬಿಟ್ಟಿದೆ. ಹಾಗಾಗಿ ಸಹಜವಾಗಿ ಪಾಕಿಸ್ತಾನದಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ಆತಂಕವನ್ನ ಎದುರಿಸ್ತಿದ್ದಾರೆ. ಅಷ್ಟಾದ್ರೂ ಕೂಡ ಬುದ್ಧಿ ಬಂದಿಲ್ಲ ನೋಡಿ. ಇರುವಂತಹ ಡ್ರೋನ್ಗಳನ್ನ ಇಟ್ಕೊಂಡು ಮತ್ತೊಮ್ಮೆ ಪ್ರತಿದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಟ್ ಎಲ್ಲವೂ ಕೂಡ ವಿಫಲ ಯತ್ನ ಆಗ್ತಾ ಇದೆ ಪಾಕಿಸ್ತಾನದ ಕಡೆಯಿಂದ. ಸದ್ಯ ದೃಶ್ಯ ನೋಡ್ತಾ ಇರೋದು ಸ್ಕ್ರೀನ್ ಮೇಲೆ, ಇದು ಟೆರರ್ ಕ್ಯಾಂಪ್ ಅಂತೆ, ಅದನ್ನ ಉಡಿಸ್ ಮಾಡಿದೆ ಭಾರತೀಯ ಸೇನೆ. ಆ ದೃಶ್ಯವನ್ನ ಈಗ ಗಮನಿಸ್ತಾ ಇದ್ದೀರಿ. ಈ ಕ್ಷಣಕ್ಕೂ ಕೂಡ ದಟ್ಟ ಹೊಗೆ, ಬೆಂಕಿ ಹೊತ್ಕೊಂಡಿರುತ್ತೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ. ಆ ದಟ್ಟ ಹೊಗೆ ಆವರಿಸಿಕೊಂಡಿರುವಂತಹ ದೃಶ್ಯ, ಟೆರರ್ ಲಾಂಚ್ ಪ್ಯಾಡ್ ಧಗಧಗಿಸ್ತಾ ಇರುವಂತಹ ದೃಶ್ಯ ಇದು. ಇಸ್ಲಾಮಾಬಾದ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಪಾಕಿಸ್ತಾನದ ಪ್ರಮುಖ ನಗರ, ಅದನ್ನ ಉಡಿಸ್ ಮಾಡಿದೆ ಭಾರತೀಯ ಸೇನೆ ಅಂತ. ಒಂದ್ಸಾರಿ ಹಿಸ್ಟ್ರಿ ತೆಗೆದು ನೋಡಿದಾಗ ಯಾವತ್ತೂ ಕೂಡ ಭಾರತೀಯ ಸೇನೆ ಇಸ್ಲಾಮಾಬಾದ್ ಮೇಲೆ ಅಟ್ಯಾಕ್ ಮಾಡಿರುವಂತಹ ಉದಾಹರಣೆಗಳಿರಲಿಲ್ಲ. ಬದಲಾಗಿ 75 ವರ್ಷ ಆಗಿತ್ತಂತೆ. 75 ವರ್ಷದ ಬಳಿಕ ಇಸ್ಲಾಮಾಬಾದ್ಗೆ ನೇರವಾಗಿ ಭಾರತೀಯ ಸೇನೆ ಅಟ್ಯಾಕ್ ಮಾಡಿರೋದು, ಧ್ವಂಸ ಮಾಡಿರೋದು. ಸೇನಾ ಮುಖ್ಯಸ್ಥ ಹೇಳಿದ್ರು ಕಾಶ್ಮೀರ ನನ್ನ ಕಂಠ ಅಂತ, ಬಟ್ ಆತ ಕೂಡ ಪತ್ತೆ ಇಲ್ಲ. ಎಲ್ಲಿದ್ದಾನೆ ಅನ್ನೋದು ಕೂಡ ಇಲ್ಲಿ ತನಕ ಮಾಹಿತಿ ಇಲ್ಲ. ಆತ ಕೂಡ ನಾಪತ್ತೆ. ಮತ್ತೊಂದು ಕಡೆ ಸೇನೆಯಿಂದ ನಿರಂತರ ಕಾರ್ಯಾಚರಣೆನ ಅಂದ್ರೆ ಸೇನೆನೇ ಮಾಡ್ತಾ ಇದೆ ಅನ್ನೋದಕ್ಕೂ ಕೂಡ ಎಲ್ಲೂ ಸಾಕ್ಷ್ಯಗಳಿಲ್ಲ. ಬದಲಾಗಿ ಹಮಾಸ್ ಉಗ್ರರು ಮಾಡ್ತಿದ್ದಾರೆ ಈ ದಾಳಿಯನ್ನ ಅನ್ನುವಂಥ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ಈಗ ನಮ್ಮ ಭಾರತೀಯ ಸೇನೆ ಬೆಳಗ್ಗೆ 10:30 ಒಂದು ಸುದ್ದಿಗೋಷ್ಠಿ ನಡೆಸುತ್ತಲ್ಲ, ಆ ಸುದ್ದಿಗೋಷ್ಠಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖ ಆಗುತ್ತೆ. ಕಾರಣ ಈ ಎಲ್ಲಾ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ, ಅಧಿಕೃತ ಮಾಹಿತಿಯಿಂದ ಭಾರತೀಯ ಸೇನೆಯಿಂದಲೇ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸದ್ಯ ಎಲ್ಲರ ಚಿತ್ತ ಭಾರತೀಯ ಸೇನೆ ನಡೆಸುವಂತಹ 10:30 ಸುದ್ದಿಗೋಷ್ಠಿಯತ್ತ ಬಹಳ ಕುತೂಹಲ ಇದೆ. ಒಂದ್ ಕಡೆ ಮೀಟಿಂಗ್ ಮೇಲೆ ಮೀಟಿಂಗ್, ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿ ಪಡೆದುಕೊಳ್ತಿದ್ದಾರೆ, ರಕ್ಷಣಾ ಸಚಿವರು ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಬಟ್ ರಾಜನಾಥ್ ಸಿಂಗ್ ಅವರು ಹೇಳಿರೋ ಪ್ರಕಾರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸದೆ ಬಿಡಲ್ಲ, ಪ್ರತ್ಯುತ್ತರವನ್ನ ನೀಡುತ್ತೆ ಭಾರತ ಅಂತ ಭಾರತೀಯ ಸೇನೆಗೂ ಕೂಡ ಸಂದೇಶವನ್ನ ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಕೂಡ ನಿರಂತರವಾಗಿ ಪಾಕಿಸ್ತಾನದ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಪ್ರತ್ಯುತ್ತರವನ್ನ ಕೊಡುವ ಕೆಲಸವನ್ನ ಕೂಡ ಭಾರತೀಯ ಸೇನೆ ಮಾಡ್ತಾ ಇದೆ. ಮುರಿದ್ ವಾಯು ನೆಲೆಯ ದೃಶ್ಯ, ಎಕ್ಸಾಕ್ಟ್ಲಿ ದೃಶ್ಯ ನಾವು ಹೆಂಗ್ ಗಮನಿಸ್ತಾ ಇದೀವಿ. ಎಲ್ಲ ಕಡೆ ಕೂಡ ಈ ರೀತಿಯ ದಾಳಿ ಆಗಿದೆ. ಎಲ್ಲೆಲ್ಲಿ ನಮ್ಮ ಭಾರತೀಯ ಸೇನೆ ದಾಳಿ ಮಾಡಿದೆ ಅನ್ನೋದನ್ನ ಆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನೂರ್ ಖಾನ್ ವಾಯು ನೆಲೆ
ಸೊ ಅಲ್ಲೂ ಕೂಡ ಭಾರತೀಯ ಸೇನೆ ಅಟ್ಯಾಕ್ ಮಾಡಿತು, ಅದನ್ನ ಕೂಡ ಧ್ವಂಸ ಮಾಡಿದೆ. ಮುರಿದ್ ವಾಯುನೆಲೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಅಡಗುತಾಣ ಅಥವಾ ಉಗ್ರರನ್ನ ಹುಟ್ಟು ಹಾಕ್ತಾ ಇದ್ದ ಅತಿ ದೊಡ್ಡ ನೆಲೆ ಇರೋದು ಮುರುದ್ಕೆಯಲ್ಲಿ. ಅದನ್ನ ಕೂಡ ಭಾರತೀಯ ಸೇನೆ ಧ್ವಂಸ ಮಾಡಿದೆ, ಅದರಲ್ಲಿ ಯಶಸ್ವಿ ಕೂಡ ಆಗಿದೆ. ನೂರ್ ಖಾನ್ ವಾಯುನೆಲೆ ಅದು ಕೂಡ ಧ್ವಂಸ ಆಗಿದೆ ಭಾರತೀಯ ಸೇನೆಯಿಂದ. ಸೊ ಇದೆಲ್ಲವೂ ಕೂಡ ಪ್ರಮುಖ ನೆಲೆಗಳು ಸದ್ಯ ಪಾಕಿಸ್ತಾನದಲ್ಲೇ ಇರೋದು. ಆ ನೆಲೆಗಳು ಕೂಡ ಹುಡುಕಾಡಬೇಕು ಪಾಕಿಸ್ತಾನ, ಅಂಥ ಪರಿಸ್ಥಿತಿಗೆ ಭಾರತೀಯ ಸೇನೆ ಆ ನೆಲೆಗಳನ್ನ ತಂದಿಟ್ಟಿದೆ. ಈಗ ಬೆಳ್ಳಂಬೆಳಿಗ್ಗೆ ಒಂದು ಸ್ಕ್ರೀನಲ್ಲಿ ಏನು ದೃಶ್ಯ ನೋಡ್ತಾ ಇದ್ದೀರಲ್ಲ, ಇವತ್ತು ಬೆಳ್ಳಂಬೆಳಿಗ್ಗೆ ಅದು ಟೆರರ್ ಲಾಂಚ್ ಪ್ಯಾಡ್ ಮೇಲೆ ದಾಳಿ ಆಗಿರೋದು. ಹಾಗಾಗಿ ಈ ಕ್ಷಣಕ್ಕೂ ಕೂಡ ದಟ್ಟ ಹೊಗೆ ಮತ್ತು ಬೆಂಕಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ರೀತಿ ಒಡಿಸ್ ಮಾಡಿದೆ ಭಾರತೀಯ ಸೇನೆ ಆ ಪ್ರದೇಶವನ್ನ. ನೋಡಿ, ವಿಶ್ವದ ಮುಂದೆ ಅಥವಾ ಜಗತ್ತಿನ ಮುಂದೆ ಪಾಕಿಸ್ತಾನ ತನ್ನನ್ನ ಹೇಗೆ ಪೋಷಣೆ ಮಾಡ್ಕೊಳ್ತಾ ಬಂತು ಅಂದ್ರೆ, ಭಯೋತ್ಪಾದಕ ಚಟುವಟಿಕೆಗಳಿಗೆ ಯಾವತ್ತೂ ಕೂಡ ಪಾಕಿಸ್ತಾನ ಬೆಂಬಲ ಕೊಟ್ಟಿಲ್ಲ, ಅವರಿಗೆ ನೆಲೆಗಳನ್ನ ಒದಗಿಸಿಲ್ಲ ಅಂತ ಹೇಳ್ತಾ ಬಂದಿತ್ತು. ಬಟ್ ಈಗ ಎಲ್ಲವೂ ಕೂಡ ಜಗಜ್ಜಾಹೀರ. ಇರುವಂತಹ ಅಷ್ಟು ಮೋಸ್ಟ್ ವಾಂಟೆಡ್ ಟೆರರ್ ಕ್ಯಾಂಪ್ಗಳು ಎಲ್ಲಿದೆ ಅಂತ ಅಂದ್ರೆ, ಒನ್ಸ್ ಅಗೇನ್ ಪಾಕಿಸ್ತಾನನೇ ನೆಲೆ ಕೊಟ್ಟಿತ್ತು, ಅವರಿಗೆ ಪೋಷಣೆ ಕೊಟ್ಟಿತ್ತು ಅನ್ನೋದನ್ನ ಹಲವು ರಾಷ್ಟ್ರಗಳು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದೆ. ಅದೇ ಕಾರಣಕ್ಕೆ ಈಗ ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವ ಅಮೆರಿಕ ಭಾರತದ ಬೆಂಬಲಕ್ಕೆ ನಿಂತಿದೆ. ಅಂದ್ರೆ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಮಾತನಾಡದೆ ಹೋದ್ರೂ ಕೂಡ ಭಯೋತ್ಪಾದಕ ತನಕ ಯಾರು ಬೆಂಬಲ ಕೊಡ್ತಿರಲ್ಲ ಅದನ್ನ ಯಾವತ್ತೂ ಕೂಡ ನಾವು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳೋ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಕೌಂಟರ್ ಅನ್ನ ಅಮೆರಿಕ ಕೊಟ್ಟಾಗಿತ್ತು. ಯಾವುದೊಂದು ಪ್ರಮುಖ ಉಗ್ರರ ನೆಲೆಗಳು ಪಾಕಿಸ್ತಾನದಲ್ಲಿ ಇದ್ದಿದ್ದು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಯಾವ ನೆಲೆಗಳನ್ನ ಧ್ವಂಸ ಮಾಡಲಾಯಿತು ಅಂದ್ರೆ, ಒನ್ಸ್ ಅಗೇನ್ ಅದೇ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ, ಲಷ್ಕರ್ ಇ ತೊಯ್ಬಾ ಸಂಘಟನೆ, ಈ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. ಕಾರಣ ನಿಮಗೆ ಗೊತ್ತು, ಪಹಲ್ಗಾಮ್ ದಾಳಿಯಾದಂತಹ ಸಂದರ್ಭದಲ್ಲಿ 26 ಜನ ಅಮಾಯಕರು ಜೀವ ಕಳ್ಕೊಂಡ್ರಲ್ಲ, ಅವರ ಪ್ಯಾಂಟ್ ಬಿಚ್ಚಿಸಿ ಧರ್ಮ ಹುಡುಕಿದ್ರಲ್ಲ ಉಗ್ರರು, ಕಲ್ಮಾ ಓದಕ್ ಬರುತ್ತಾ ನಿಮಗೆ ಅಂತ ಕೇಳಿ ಗುಂಡಿಟ್ಟು ಕೊಂದು ಹಾಕಿದ್ರಲ್ಲ. ಸೊ ಅಂಥವರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿತು, ಆ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿತು. ಅಲ್ಲಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿತ್ತು, ನಮ್ಮ ದಾಳಿ ಅಥವಾ ನಮ್ಮ ಟಾರ್ಗೆಟ್ ಏನಿದ್ರೂ ಕೂಡ ಉಗ್ರರ ನೆಲೆಗಳು ಅಥವಾ ಉಗ್ರರು, ಬದಲಾಗಿ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರು ಅಲ್ಲ ಅಂತ.